ಸ್ನೇಹಿತರ, ಇತ್ತೀಚೆಗೆ ಇನ್ಸ್ಟಾಗ್ರಾಮ್ನಲ್ಲಿ ಫಸ್ಟ್ ಆಸ್ ಸ್ಪೈ ಇನ್ ಪಾಕಿಸ್ತಾನ್ ಎಂಬ ರೀಲ್ಗಳು ಭಾಳ ವೈರಲ್ ಆಗಿದ್ದಾವೆ. ಈ ರೀಲ್ಗಳಲ್ಲಿ ಭಾರತೀಯರ ಒಂದು ವೀಕ್ನೆಸ್ಸನ್ನು ಬಿಟ್ಕೊಟ್ಟು ಸ್ಪೈ ಏಜೆಂಟ್ಗಳು ಸಾವನ್ನಪ್ಪೋ ರೀತಿ ತೋರಿಸಲಾಗುತ್ತೆ. ಆದರೆ ಇದೆಲ್ಲ ರಿಯಲ್ ಲೈಫ್ನಲ್ಲಿ ನಿಜವಾಗಿಯೂ ನಡೆಯುತ್ತಾ? ಖಂಡಿತ ಇಲ್ಲ. ಯಾಕಂದರೆ ಹಲವಾರು ಸ್ಪೈಗಳು ಪಾಕಿಸ್ತಾನಕ್ಕೆ ಹೋಗಿದ್ದಾರೆ. ಅಲ್ಲಿ ಅವರು ಸಿಕ್ಕಾಕೊಂಡ್ರೂ ಕೂಡ ನಮ್ಮ ಯಾವುದೇ ಮಾಹಿತಿಯನ್ನು ಅವರು ಬಿಟ್ಕೊಟ್ಟಿಲ್ಲ. ಅಂಥವರಲ್ಲಿ ಒಬ್ಬರ ಕಥೆಯನ್ನು ಈಗ ಕೇಳೋಣ. ಇವರು ರವೀಂದ್ರ ಕೌಶಿಕ್, ಭಾರತೀಯ ಬ್ಲ್ಯಾಕ್ ಟೈಗರ್ ಅಂತಾನೆ ಪ್ರಸಿದ್ಧರಾದವರು. ಭಾರತೀಯ ರಾ ಏಜೆಂಟ್ ಆಗಿ ಪಾಕಿಸ್ತಾನದ ಮಿಲಿಟರಿಯಲ್ಲಿ ಕೆಲಸ ಮಾಡಿ ಅಲ್ಲಿಂದ ನಮ್ಮ ಭಾರತಕ್ಕೆ ಸೀಕ್ರೆಟ್ ಆಗಿ ಪಾಕಿಸ್ತಾನದ ಇನ್ಫಾರ್ಮೇಷನ್ಗಳನ್ನು ಕಳಿಸ್ತಾ ಇದ್ರು. 1952ರಲ್ಲಿ ರಾಜಸ್ಥಾನದಲ್ಲಿ ಹುಟ್ಟಿದಂತಹ ಇವರು ತಮ್ಮ ಕಿರಿಯ ವಯಸ್ಸಿನಲ್ಲಿಯೇ ರಾ ಏಜೆಂಟ್ಗಳ ಕಣ್ಣಿಗೆ ಬೀಳ್ತಾರೆ. ಅವರಿಂದ 2 ವರ್ಷಗಳ ಕಾಲ ಟ್ರೈನಿಂಗ್ ಪಡೆದು ರಹಸ್ಯ ಕಾರ್ಯಾಚರಣೆಗಾಗಿ ಪಾಕಿಸ್ತಾನಕ್ಕೆ ನಬಿ ಅಹಮದ್ ಶಕೀರ್ ಎಂಬ ಹೆಸರಿನಿಂದ ಕಾಲಿಡ್ತಾರೆ. ಅಲ್ಲಿ ಅವರು ಕರಾಚಿ ಯೂನಿವರ್ಸಿಟಿನಲ್ಲಿ ಲಾ ಓದಿ ಪಾಕಿಸ್ತಾನದ ಸೇನೆಗೆ ಸೇರ್ಪಡೆಯಾಗುತ್ತಾರೆ. 1979ರಿಂದ 1983ರವರೆಗೆ ರವೀಂದ್ರ ಕೌಶಿಕ್ ಅವರು ಪಾಕಿಸ್ತಾನದ ಸೇನಾಧಿಕಾರಿಯಾಗಿ ಕೆಲಸ ಮಾಡ್ತಾರೆ. ಆ ಸಮಯದಲ್ಲಿ ಅವರು ಭಾರತಕ್ಕೆ ಬೇಕಾದಂತಹ ಪಾಕಿಸ್ತಾನ ಸೇನೆಯ ಹಲವಾರು ಗೌಪ್ಯ ಮಾಹಿತಿಗಳನ್ನು ರಹಸ್ಯವಾಗಿ ಭಾರತಕ್ಕೆ ಕಳಿಸಿಕೊಡ್ತಾರೆ. ರವೀಂದ್ರ ಕೌಶಿಕ್ ಅವರು ಒಬ್ಬರೇ 20,000 ಭಾರತೀಯ ಸೈನಿಕರಿಗೆ ಸಮ ಅಂತ ಆಗಿನ ಮಿಲಿಟರಿ ಆಫೀಸರ್ಸ್ ಹೇಳುತ್ತಾ ಇದ್ದರು. ಅಷ್ಟೇ ಅಲ್ಲದೆ ಆಗಿನ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿ ಅವರು ರವೀಂದ್ರ ಕೌಶಿಕ್ ಅವರಿಗೆ ಬ್ಲ್ಯಾಕ್ ಟೈಗರ್ ಎಂಬ ಬಿರುದನ್ನು ನೀಡಿದ್ದರು. ಹೀಗೆ ರವೀಂದ್ರ ಕೌಶಿಕ್ ಅವರು ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಭಾರತೀಯ ಸೈನಿಕರಿಗೆ ಎಷ್ಟೇ ಸಹಾಯ ಮಾಡಿದರೂ ಕೂಡ ಒಂದು ದಿನ ಅವರ ಅದೃಷ್ಟ ಕೆಟ್ಟಿತ್ತು. 1983ರಲ್ಲಿ ರಾ ಏಜೆಂಟ್ಗಳು ಕೌಶಿಕ್ರೊಂದಿಗೆ ಸಂಪರ್ಕ ಸಾಧಿಸಲು ಇನ್ಯತ್ ಮಸಿ ಎಂಬ ರಾ ಏಜೆಂಟನ್ನು ಪಾಕಿಸ್ತಾನಕ್ಕೆ ಕಳಿಸಿಕೊಡ್ತಾರೆ. ಆದರೆ ಅವನ ದುರಾದೃಷ್ಟಕ್ಕೆ ಅವನು ISI ಏಜೆಂಟ್ಗಳ ಕೈಗೆ ಸಿಕ್ಕಾಕೊತಾನೆ ಹಾಗೂ ರವೀಂದ್ರ ಕೌಶಿಕ್ ಅವರ ಬಗ್ಗೆ ಎಲ್ಲ ಸತ್ಯವನ್ನು ಬಾಯ್ಬಿಡ್ತಾನೆ. ಹೀಗೆ ಪಾಕಿಸ್ತಾನದ ಸೇನೆ ರವೀಂದ್ರ ಕೌಶಿಕ್ ಅವರನ್ನು ಸೆರೆ ಹಿಡಿಯುತ್ತೆ ಹಾಗೂ ಅವರನ್ನು 2 ವರ್ಷಗಳ ಕಾಲ ಕಠಿಣವಾದ ಶಿಕ್ಷೆಗೆ ಗುರಿಯಾಗಿಸಿ ವಿಚಾರಣೆಯನ್ನು ಮಾಡಲಾಗುತ್ತೆ. 1985ರಲ್ಲಿ ಪಾಕಿಸ್ತಾನದ ಕೋರ್ಟ್ ರವೀಂದ್ರ ಕೌಶಿಕ್ ಅವರಿಗೆ ಮರಣದಂಡನೆಯನ್ನು ವಿಧಿಸುತ್ತೆ. ಅದರ ಬಳಿಕ ಅವರ ಶಿಕ್ಷೆಯನ್ನು ಜೀವಾವಧಿಗೆ ಇಳಿಸಲಾಗುತ್ತೆ. ರವೀಂದ್ರ ಕೌಶಿಕ್ ಅವರು ತಮ್ಮ ಜೀವನದ 16 ವರ್ಷಗಳನ್ನು ಪಾಕಿಸ್ತಾನದ ಹಲವು ಜೈಲುಗಳಲ್ಲಿ ಕಳೆಯುತ್ತಾರೆ. ಜೈಲಿನಲ್ಲಿ ರವೀಂದ್ರ ಕೌಶಿಕ್ ಅವರಿಗೆ ಹಲವಾರು ಹೃದಯ ಸಂಬಂಧಿ ಕಾಯಿಲೆಗಳು ಹಾಗೂ ಟ್ಯೂಬರ್ಕ್ಯುಲೋಸಿಸ್ ಬಂದ ಕಾರಣ ಅವರು ಪಾಕಿಸ್ತಾನದ ಮಿಯಾನ್ ವಾಲಿ ಜೈಲಿನಲ್ಲಿ 2001ರಲ್ಲಿ ನಿಧನರಾಗುತ್ತಾರೆ. ಹೀಗೆ ಭಾರತೀಯ ರಾ ಏಜೆಂಟ್ ಒಬ್ಬರು ತಮ್ಮ ದಿಟ್ಟತನ ಹಾಗೂ ಧೈರ್ಯದಿಂದ ಪಾಕಿಸ್ತಾನಕ್ಕೆ ನುಗ್ಗಿ ಅಲ್ಲಿನ ರಹಸ್ಯ ಮಾಹಿತಿಗಳನ್ನು ನಮ್ಮ ಭಾರತಕ್ಕೆ ಕಳಿಸಿ ಬಳಿಕ ತಮ್ಮ ಪ್ರಾಣವನ್ನು ದೇಶಕ್ಕೆ ಅರ್ಪಿಸಿದರು.